ಹೆಜ್ಜೆ ಇಟ್ಟ ಗೌರಿಗೆ ತನ್ನ ಕಣ್ಣುಗಳನ್ನು ತಾನು ನಂಬಲೇ ಆಗಲಿಲ್ಲ. ಗೌರಿ ಮನೆಯೊಳಗೆ ಬರುತ್ತಿದ್ದಂತೆ ಅವಳಿಗೆ ಕಂಡ ದೃಶ್ಯ ಅವಳ ಕಾಲ ಕೆಳಗಿನ ಭೂಮಿ ಕುಸಿದು ಬೀಳುವಂತೆ ಮಾಡಿತ್ತು. ಮನೆಯ ನಡು ಅಂಗಳದಲ್ಲಿ ಅವಳ ಅಮ್ಮ ಮತ್ತು ಅಜ್ಜಿ ಗಂಗಮ್ಮ ಇಬ್ಬರು ನೆಲದ ಮೇಲೆ ಕುಳಿತುಕೊಂಡು ಅಳುತ್ತಿದ್ದರು. ಅವರ ಪಕ್ಕದಲ್ಲೇ ಊರಿನ ಕುತಂತ್ರಿ ಹೆಂಗಸಾದ ಗೌರಮ್ಮ ಅಲ್ಲೇ ನಿಂತುಕೊಂಡಳು. ಅಯ್ಯೋ ಅಮ್ಮ, ಅಜ್ಜಿ, ಯಾಕೆ ಹೀಗೆ ಅಳ್ತಿದ್ದೀರಾ? ಏನಾಯ್ತು ಹೇಳಿ. ಯಾರೇನಂದ್ರು? ಅಯ್ಯೋ ಗೌರಮ್ಮ ಅಕ್ಕ, ನೀವಾದ್ರೂ ಹೇಳಿ ಏನಾಯ್ತು ಅಂತ. ಅಯ್ಯೋ ಗೌರಿ, ಸಮಾಧಾನ ಮಾಡ್ಕೊಳವ. ನಾನು ಅದನ್ನ ಹೆಂಗೆ ಹೇಳಿ ಕಣವ. ನಾನು ಏನು ಮಾಡೋದು ಗೊತ್ತಾಯ್ತಾ ಇಲ್ಲ ನನಗೆ. ನೋಡ್ಕಣವ, ಸಿಟಿಯಿಂದ ನಿಮ್ಮ ಅಪ್ಪನ ಫೋನಿಂದ ನನಗೊಂದು ಕಾಲ್ ಬಂತು. ನಿಮ್ಮಪ್ಪ ಕೆಲಸ ಮುಗಿಸ್ಕೊಂಡು ಬರುವಾಗ ಲಾರಿ ಡಿಕ್ಕಿ ಹೊಡೆದ್ಬಿಟ್ಟು ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಆಸ್ಪತ್ರೆಗೆ ತರೋಷ್ಟರಲ್ಲಿ ನಿಮ್ಮಪ್ಪ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ ಕಣಮ್ಮ. ನಾನು ಏನು ಮಾಡೋದು? ನಿಮ್ಮಪ್ಪ ಈಗ ನಿನ್ನನ್ನು ಬಿಟ್ಟು ಹೋಗ್ಬಿಟ್ರು. ಏನು ಹೇಳ್ತಿದ್ದೀರಾ ಗೌರಮ್ಮ ಅಕ್ಕ? ನಮ್ಮಪ್ಪ ನನ್ನನ್ನು ಬಿಟ್ಟು ಹೋಗ್ಬಿಟ್ಟಿದ್ದಾರಾ? ಅಮ್ಮ ಅಮ್ಮ, ಗೌರಮ್ಮಕ್ಕ ಹೇಳೋದು ನಿಜಾನಾ? ಅಪ್ಪ ಏನಿಲ್ವಾ? ಅಮ್ಮ ಅಮ್ಮ, ಇದು ನಿಜ ಅಲ್ಲ ತಾನೇ? ಹೇಳಮ್ಮ. ಅಪ್ಪ ನನ್ನನ್ನು ಅನಾಥೆ ಮಾಡಿ ಹೋಗಿಲ್ಲ ತಾನೇ? ಅಯ್ಯೋ ಪುಟ್ಟ, ಸ್ವಲ್ಪ ಸಮಾಧಾನ ಮಾಡ್ಕೊ. ನನಗೂ ಈ ಸುದ್ದಿ ಕೇಳಿ ತುಂಬ ಬೇಜಾರಾಗ್ತಿದೆ. ನಾನಿವಾಗ ಏನು ಮಾಡಲಿ? ಆ ದೇವರು ನನ್ನ ತಾಳಿನೇ ಕಿತ್ಕೊಂಡು ಹೋಗ್ಬಿಟ್ರಲ್ವಾ? ಅಯ್ಯೋ ದೇವ್ರಿ, ನಿನಗೆ ಯಾಕಪ್ಪ ಕಣ್ಣಿಲ್ವಾ? ನಾವಿಲ್ಲಿ 3 ಜನ ಇದ್ದೀವಿ. ಅವ್ರು ನಮ್ಮನ್ನು ಬಿಟ್ಟು ಹೋಗೋ ಅವಶ್ಯಕತೆ ಏನಿತ್ತು? ಅಯ್ಯೋ ಅತ್ತೆ, ನೀವು ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಏನೂ ಆಗಲ್ಲ, ನೀವು ಅಳ್ಬಿಡಿ. ಅಯ್ಯೋ ಏನಪ್ಪ ಇದು? ಆ ದೇವರಿಗೆ ಕಣ್ಣಿಲ್ವೇನಪ್ಪ? ಈ 3 ಜನ ಹೆಣ್ಮಕ್ಳನ್ನು ಬೀದಿಗೆ ತಳ್ಳಿ ಸಿದ್ಧ ಹೀಗೆ ಕಣ್ಮುಚ್ಚಿದಾನೆ. ಇನ್ಮೇಲೆ ಈ ಮನೆಗೆ ಯಾರು ಆಸರೆ? 10 ತಿಂಗಳು ಹೊತ್ತು ಹೆತ್ತ ಹೊಟ್ಟೆ. ಅವನಿದ್ದು ನನ್ನನ್ನು ಎತ್ತಿ ಹಾಕಬೇಕು. ಈಗ ಅವನನ್ನು ನಾನು ಎತ್ತಿ ಹಾಕೋ ಪರಿಸ್ಥಿತಿ ಬಂದಿದೆ. ಇದು ಯಾರಿಗೂ ನಡಿಬಾರ್ದು. ಅಮ್ಮ, ನನಗೆ ತುಂಬ ಭಯ ಆಗ್ತಿದೆ. ಇಡೀ ಮನೆ ಕತ್ಲಾಗೆ ಕಾಣಿಸ್ತಿದೆ. ಇದು ಈ ಮನೆಗೆ ಯಾರು ಇದ್ದಾರೆ ಅಮ್ಮ? ಮಂಜು ಕೂಡ ಊರಲ್ಲಿಲ್ಲ. ಅಪ್ಪ ಇಲ್ಲದೆ ನಾವು ಹೆಂಗೆ ಬದುಕೋದು ಅಮ್ಮ? ನನ್ನ ಮದುವೆಗೆ ಅಪ್ಪ ಸಿಟಿಗೆ ಹೋಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅಲ್ವಾ? ನಾನು ಅಪ್ಪನ ಸಾವಿಗೆ ಕಾರಣ ಆಗ್ಬಿಟ್ಟೆ. ಹಾಗನ್ಬೇಡ ಗೌರಿ, ಇದ್ರಲ್ಲಿ ನಿನ್ನ ತಪ್ಪು ಏನೂ ಇಲ್ಲ. ನಮ್ಮ ಹಣೆ ಬರಾನೇ ಸರಿ ಇಲ್ಲ. ಅತ್ತೆ ಅವರೇ, ಈಗ ನಾವೇನು ಮಾಡೋದು? ಈ ಮಧ್ಯರಾತ್ರಿಯಲ್ಲಿ ನಮಗೆ ಯಾರು ದಿಕ್ಕು? ನಮ್ಮ ಯಜಮಾನ್ರ ಮುಖ ನೋಡೋಕ್ಕೆ ನಾವು ಸಿಟಿಗೆ ಹೇಗೆ ಹೋಗೋದು? ಮಂಜು ಇದ್ದಿದ್ರೆ ನಮ್ಮನ್ನು ಕರ್ಕೊಂಡು ಹೋಗ್ತಿದ್ದ. ಇವತ್ತು ನಮಗೆ ಧೈರ್ಯ ಹೇಳೋರು ಯಾರೂ ಇಲ್ಲ ಅತ್ತೆ ಅವರೇ. ಮಗು, ಸಿದ್ಧ ಅಗಲಿಕೆ ನನ್ನ ಜೀವವನ್ನು ಹಿಂಡು ಬಿಟ್ಟಿದೆ ಕಣಮ್ಮ. ಆದರೆ ಈ ಮಧ್ಯರಾತ್ರಿಯಲ್ಲಿ ನಾವು 3 ಜನ ಹೆಣ್ಣು ಮಕ್ಕಳು ಅಳುತ್ತಾ ಕೂತರೆ ಏನೂ ಆಗಲ್ಲ. ತಕ್ಷಣ ಮಂಜುಗೆ ಫೋನ್ ಮಾಡು. ಊರಿನ ಹಿರಿಯರಿಗೆ ವಿಷಯ ತಿಳಿಸು. ನಮ್ಮ ಸಿದ್ಧನನ್ನು ನೋಡಕ್ಕೆ ನಾವೀಗ ಧೈರ್ಯ ತಂದುಕೊಳ್ಳಬೇಕು. ಅಜ್ಜಿ, ಬೇಡ ಅಜ್ಜಿ, ಪ್ಲೀಸ್ ಈ ವಿಷಯವನ್ನು ಈಗಲೇ ಮಂಜುಗೆ ಹೇಳಬೇಡಿ. ಅವನು ಎಷ್ಟು ವರ್ಷಗಳಾದ್ಮೇಲೆ ತನ್ನ ಸ್ವಂತ ಊರಿಗೆ ಹೋಗಿದ್ದಾನೆ. ತನ್ನ ಕುಟುಂಬದವರ ಜೊತೆ ಖುಷಿಯಾಗಿ ಮದುವೆ ಸಂಭ್ರಮದಲ್ಲಿದ್ದಾನೆ. ನಮ್ಮನೆ ದುಃಖದ ಸುದ್ದಿಯನ್ನು ಕೇಳಿ ಅವನ ಸಂತೋಷ ಹಾಳಾಗುವುದು ನನಗೆ ಇಷ್ಟ ಇಲ್ಲ ಅಜ್ಜಿ. ಬೇಡ ಅಜ್ಜಿ. ಅವನು ಯಾಕೆ ಯಾವಾಗಲೂ ನಮ್ಮನೆಗೆ ದುಡಿಬೇಕು? ನಮ್ಮ ಮನೆಗೆ ಪ್ರತಿಯೊಂದು ಸಣ್ಣ ಕೆಲಸಕ್ಕೂ ಅವನೇ ಯಾಕೆ ಸೇವೆ ಮಾಡಬೇಕು? ಹಗಲು ರಾತ್ರಿ ಅನ್ನದೇ ನಮ್ಮ ಬೆನ್ನಿಗೆ ನಿಂತಿದ್ದಾನೆ. ನನಗೆ ಇವತ್ತು ಅಪ್ಪ ಇಲ್ಲದೆ ಇರಬಹುದು, ನಾನು ಅನಾಥಳಾಗಿರಬಹುದು. ಆದರೆ ಮಂಜು ಆದರೂ ತನ್ನ ಕುಟುಂಬದ ಜೊತೆ ನೆಮ್ಮದಿಯಾಗಿರಲಿ. ಅವನು ಈಗಾಗಲೇ ನಮಗಾಗಿ ಸಾಕಷ್ಟು ಮಾಡಿದ್ದಾನೆ. ಈಗಲೂ ಅವನನ್ನು ಕರೆದು ಅವನ ಖುಷಿಯನ್ನು ಹಾಳು ಮಾಡೋದು ನನಗೆ ಇಷ್ಟ ಇಲ್ಲ. ಬೇಡ ಅಜ್ಜಿ, ಬೇಡ ಅಮ್ಮ. ಗೌರಿ, ಇಂತಹ ಪರಿಸ್ಥಿತಿಯಲ್ಲೂ ಬೇರೆಯವರ ಬಗ್ಗೆ ಯೋಚನೆ ಮಾಡ್ತಿದೀಯಲ್ಲಮ್ಮ. ಆದರೆ ಮಂಜು ನಮಗೆ ಬರೀ ನೆರೆಮನೆಯವನಲ್ಲ, ಅವನು ನನ್ನ ಮಗ. ಈ ಕಷ್ಟದ ಸಮಯದಲ್ಲಿ ಅವನು ಇಲ್ಲಿ ಇಲ್ಲದಿದ್ದರೆ ನಮಗೆ ದಾರಿ ತೋರಿಸುವವರು ಯಾರು? ನೀನೇ ಹೇಳಮ್ಮ. ನೋಡಮ್ಮ, ನಿನ್ನ ದೊಡ್ಡ ಗುಣ ನನಗೆ ಅರ್ಥವಾಗುತ್ತೆ. ಆದರೆ ಮಂಜುವಿಗೆ ವಿಷಯ ತಿಳಿಸದೇ ಇದ್ದರೆ ಮುಂದೊಂದು ದಿನ ಅವನಿಗೆ ಸತ್ಯ ಗೊತ್ತಾದಾಗ ಅವನು ನಮ್ಮನ್ನು ಕ್ಷಮಿಸಲಪ್ಪ. ಸಿದ್ಧಾಗೆ ಮಂಜು ಮಗನ ಸ್ಥಾನದಲ್ಲಿದ್ದವನು. ಮಗನಾಗಿ ತನ್ನ ಕರ್ತವ್ಯ ಮಾಡಲು ಅವನಿಗೂ ಹಕ್ಕಿದೆ ಅಮ್ಮ. ಅಜ್ಜಿ, ಒಬ್ಬ ಗಂಡು ಮಗ ಮಾತ್ರವೇ ಯಾಕೆ ತಂದೆಯ ಕೊನೆಯ ಕರ್ತವ್ಯವನ್ನು ಮಾಡಬೇಕು?
ಒಬ್ಬ ಹೆಣ್ಣು ಮಗಳು ಯಾಕೆ ಮಾಡಬಾರ್ದು? ನನ್ನಪ್ಪ ನನಗೆ ಎಲ್ಲ ಮಾಡಿದ್ದಾರೆ. ಹಗಲು ರಾತ್ರಿ ಕಷ್ಟಪಟ್ಟು ನನ್ನನ್ನು ಸಾಕಿದ್ದಾರೆ. ಕೊನೆಗೆ ನನ್ನ ಮದುವೆಗೆ ಸಿಟಿಗೆ ಹೋಗಿ ತನ್ನ ಪ್ರಾಣವನ್ನೇ ಬಿಟ್ಟಿದ್ದಾರೆ. ನನ್ನ ಅಪ್ಪ ನನಗಾಗಿ ಇಷ್ಟೆಲ್ಲ ಮಾಡಿರುವಾಗ ಕೊನೆ ಬಾರಿ ಅವರಿಗೆ ಮಗಳಾಗಿ ನಾನು ಆ ಕರ್ತವ್ಯವನ್ನು ಮುಗಿಸಬಾರದಾ? ಆ ಋಣವನ್ನು ನಾನು ಹೇಗಾದ್ರೂ ತೀರಿಸಬೇಕಲ್ವಾ? ಅಮ್ಮ, ನಾನು ಮಂಜನನ್ನು ತುಂಬಾ ಗೌರವಿಸ್ತೀನಿ. ಅವನು ನಮ್ಮವನೇ ಅಂತ ಭಾವಿಸ್ತೀನಿ. ಆದ್ರೆ ನಾನು ಅದನ್ನೇ ಹೇಳ್ತಿದ್ದೀನಿ, ಮಂಜು ನಮಗಾಗಿ ಈಗಾಗ್ಲೇ ಸಾಕಷ್ಟು ಮಾಡಿದ್ದಾನೆ. ನಮ್ಮ ಪ್ರತಿಯೊಂದು ಜವಾಬ್ದಾರಿಯನ್ನು ಅವನ ಹೆಗಲ ಮೇಲೆ ಹಾಕಿ ನಾವು ಕೈಕಟ್ಟಿ ಕೂರಬಾರದು. ನನ್ನ ಅಪ್ಪನ ಕೊನೆಯ ಹಾದಿಗೆ ನಾನೇ ಶಕ್ತಿ ಆಗ್ಬೇಕು. ಪ್ಲೀಸ್ ಅಜ್ಜಿ, ಪ್ಲೀಸ್ ಅಮ್ಮ, ನನ್ನನ್ನು ತಡೆಯಬೇಡಿ. ನನಗೆ ಆಶೀರ್ವಾದ ಮಾಡಿ ಈ ಕರ್ತವ್ಯವನ್ನು ಮಾಡಲು ನನಗೆ ಅವಕಾಶ ಕೊಡಿ. ಅಯ್ಯೋ ದೇವ್ರೇ, ಏನಪ್ಪ ಇದು ಕೇಳ್ಬಿಟ್ಟಿದೀನಿ. ಏ ಗೌರಿ, ಏನ್ ಮಾತಾಡ್ತಿದೀಯ ನೀನು? ಸಿದ್ದಣ್ಣನ್ಗೆ ನೀನ್ ಕೊನೆಯ ಕರ್ತವ್ಯ ಮಾಡ್ತೀಯಾ? ನಿನ್ಗೇನ್ ಕೊಬ್ಬ ಅಥವಾ ಅಪ್ಪ ಸತ್ತ ತಕ್ಷಣ ಬುದ್ಧಿ ಕೆಟ್ಟೋಗಿದ್ಯಾ? ಒಬ್ಬ ಹೆಣ್ಮಗಳು ಅಪ್ಪನಿಗೆ ಕೊನೆ ಕರ್ತವ್ಯ ಮಾಡ್ತಾಳಂತೆ. ಏನಿದಪ್ಪ ಇದು? ಯಾವ ನ್ಯಾಯ ಇದು? ಹಳ್ಳಿಯಲ್ಲಿ ಗಂಡ್ಸ್ರೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ಯಾ? ಹೆಣ್ಮಗಳು ಕೊಳ್ಳಿ ಇಟ್ರೆ ಆ ಸಿದ್ದನ ಆತ್ಮಕ್ಕೆ ನರಕದಲ್ಲೂ ಜಾಗ ಸಿಗಲ್ಲ, ಗೊತ್ತಾ? ಗೌರಮ್ಮ, ಏನ್ ಮಾತಾಡ್ತಿದ್ಯಾ? ನಾವು ಮೊದಲೇ ಕಷ್ಟದಲ್ಲಿದ್ದೀವಿ. ಈ ಸಮಯದಲ್ಲಿ ನೀನು ಹೀಗೆ ಕಿರ್ಚಬೇಡ. ಅವಳೇನೋ ಅಪ್ಪನ ಪ್ರೀತಿಯಿಂದ. ಅಯ್ಯೋ ಸಾಕ್ ಸುಮ್ನಿರಕ್ಕ. ಏನ್ ಪದ್ಧತಿ ಹೇಳ್ಕೊಟ್ಟಿದ್ಯಾ ನಿನ್ ಮಗುಳ್ಗೆ? ಈ ಊರ್ಗಂತ ಒಂದ್ ಪದ್ಧತಿ ಇದೆ ಅಂತ ನಿನಗ್ ಗೊತ್ತಿಲ್ಲ ಏನಾ? ಇಲ್ಲ ಗೌರಮ್ಮಕ್ಕ, ಪದ್ಧತಿ ಎಲ್ಲ ಈಗ ಯಾರೂ ನೋಡೋದಿಲ್ಲ. ಏ ಸಾಕ್ ಸುಮ್ನಿರ್ರಿ, ಬಾಯ್ ಮುಚ್ಕೊಂಡ್ ಸುಮ್ನಿಲ್ಲೋ. ನಿನ್ನಮ್ಮ ನಿನ್ಗೆ ಯಾವ ಸಂಸ್ಕಾರನೂ ಕಲ್ಸ್ಕೊಟ್ಟಿಲ್ಲ. ಅದಕ್ಕೆ ಇವತ್ ದೊಡ್ಡವ್ರ ಮುಂದೆ ಹೀಗ್ ಮಾತಾಡೋ ಧೈರ್ಯ ಬಂದ್ಬಿಟ್ಟಿದೆ ನಿನಗೆ. ಅಪ್ಪ ಸತ್ತಿದ್ದಾನೆ ಅನ್ನೋ ದುಃಖಕ್ಕಿಂತ ನಿನ್ ಮಾತೇ ಜಾಸ್ತಿ ಆಗೋಗ್ಬಿಟ್ಟಿದೆ. ಹೆಣ್ಮಗ್ಳಂದ್ರೆ ಹೆಣ್ಮಗಳ ತರ ಇರ್ಬೇಕು. ನಾಳೆ ಇನ್ನೊಂದ್ ಮನೆಗೆ ಹೋಗೋ ಹುಡುಗಿ ನೀನು. ಊರಿನ ಸಂಪ್ರದಾಯ ಹಿರಿಯರ ಮಾತು ಯಾವ್ದಕ್ಕೂ ಬೆಳೆ ಇಲ್ವಾ ನಿನ್ಗೆ? ಹಿಂಗ್ ಮಾಡಿದ್ರೆ ಊರಿನವರೆಲ್ಲ ಏನ್ ಅನ್ಕೋಬೇಕು? ಅಲ್ಲ, ನನಗ್ ಗೊತ್ತೈತದೆ ಅಣ್ಣನ್ಗೆ ಗಂಡ್ಮಗ ಇಲ್ಲ ಅಂತ. ಅಂದ್ರೆ ಊರ್ನಲ್ಲಿ ಜನ ಸತ್ತೋಗಿದಾರ? ನೆರೆ ಮನೆಯ ಮಂಜು ಇದ್ದಾನಲ್ವಾ, ಬಂಧು ಬಳಗ ಇದ್ದಾರೆ, ಊರಿನ ಹಿರಿಯರಿದ್ದಾರೆ, ಅವ್ರು ನೋಡ್ಕೊತಾರೆ ಬಿಡೋ. ಅದ್ ಬಿಟ್ಬಿಟ್ಟು ನೀನು ನಾನೇ ಮಾಡ್ತೀನಿ, ನಾನೇ ಮುಂದೆ ಬರ್ತೀನಿ ಅಂತ ಹೇಳ್ತಿದ್ಯಲ್ಲ, ಇದ್ ಯಾವ ನ್ಯಾಯ? ಇದೆಲ್ಲ ಊರಿನ ಪದ್ಧತಿನ? ಸ್ವಲ್ಪ ಆದ್ರೂ ನಾಚಿಕೆ ಮಾನ ಮರ್ಯಾದೆ ಕಲ್ತ್ಕೋ. ಹೆಣ್ಮಗಳಂದ್ರೆ ಎಲ್ಲದಕ್ಕೂ ಮುಂದೆ ನಿಂತು ಹೋರಾಡೋದಲ್ಲ. ಕೆಲವೊಮ್ಮೆ ತಲೆ ತಗ್ಗಿಸಿ ಹಿರಿಯರ್ ಮಾತು ಕೇಳಬೇಕು. ಒಳಗಡೆ ಹೋಗ, ಅದೇ ಈಗ ನಿನ್ಗೆ ಒಳ್ಳೆಯದು. ದೊಡ್ಡವರ ವಿಷಯದಲ್ಲಿ ಮೂಗ್ ತೂರ್ಸ್ಬೇಡ. ಅಯ್ಯೋ ಗೌರಮ್ಮ, ಸಾಕು ಬಿಡಮ್ಮ. ಎಷ್ಟು ಮಾತಾಡ್ತೀಯ? ನಿನ್ನ ಕಾಳಿಗೆ ಬೇಕಾದ್ರೂ ಬೀಳ್ತೀನಿ. ನಿನ್ನ ಮಾತುಗಳನ್ನು ನಿಲ್ಲಿಸು. ನನ್ನ ಹೆತ್ತ ಮಗ ನನ್ನನ್ನು ಬಿಟ್ಟು ಹೋಗಿದ್ದಾನೆ. ಈ ಸುದ್ದಿ ಕೇಳಿ ನನ್ನ ಕುಟುಂಬವೇ ಮುರಿದು ಬಿದ್ದಿದೆ. ಈ ಸಮಯದಲ್ಲಿ ನೀನು ನಮಗೆ ಧೈರ್ಯ ತುಂಬದೇ ಇದ್ದರೂ ಪರವಾಗಿಲ್ಲ, ಆದ್ರೆ ನಮಗೆ ನೋವನ್ನು ಕೊಡಬೇಡ. ನನ್ನ ಮಗನ ಕೊನೆಯ ದಾರಿಗೆ ಯಾರು ಹೆಗಲು ಕೊಡಬೇಕು, ಯಾರು ಕರ್ತವ್ಯ ಮಾಡಬೇಕು ಅನ್ನೋ ನಿರ್ಧಾರ ಮಾಡೋಕ್ಕೆ ನಾವು ತೀರ್ಮಾನ ಮಾಡ್ಕೋತೀವಿ. ನೀನು ಈ ವಿಷಯದಲ್ಲಿ ಏನು ಹೇಳಬೇಡ. ದಯವಿಟ್ಟು ನೀನು ಇಲ್ಲಿಂದ ಹೊರಟು ಹೋಗಮ್ಮ. ನೀನು ನಮಗೆ ಸುದ್ದಿ ತಿಳಿಸಿದ್ದಕ್ಕೆ ಧನ್ಯವಾದಗಳು. ನೀನು ದಯವಿಟ್ಟು ಮನೆಯಿಂದ ಹೋಗು. ನಮಗೆ ನಮ್ಮ ದುಃಖದಲ್ಲಿ ಇರೋಕ್ಕೆ ಬಿಡು. ಇನ್ನು ಜಗಳ ಆಡೋಕೆ ನಮ್ಮಲ್ಲಿ ಪ್ರಾಣ ಉಳಿದಿಲ್ಲ. ಅಯ್ಯೋ ಏನ್ ಗಂಗಮ್ಮ, ನಾನು ಇಲ್ದಿರೋದ್ನ ಏನಾದ್ರು ಹೇಳ್ಬಿಟ್ಟಿದ್ದೀನ? ಅಲ್ಲ, ಕಾಲದಿಂದ ನಡ್ಕೊಂಬರೋದು ನಮ್ಮ ಸಂಪ್ರದಾಯ ಶಾಸ್ತ್ರ ಬಗ್ಗೆನೇ ನಾನು ಹೇಳಿರೋದು ಅಷ್ಟೇ ಅಲ್ವಾ? ಅಲ್ಲ, ನಿನಗೆ ಗೊತ್ತಿರೋದಲ್ವಾ, ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗ್ಬಾರ್ದು ಅನ್ನೋದು ಈ ಲೋಕದ ರೂಢಿ. ಅದನ್ನು ಹೇಳಿದ್ದಕ್ಕೆ ನನ್ನ ಕ್ರೂರಿ ಅಂತೀಯ? ಸರಿ ಆಯ್ತು ಬಿಡು, ನಿಮ್ಮ ಇಷ್ಟ. ನೀವು ಏನಾದರೂ ಮಾಡ್ಕೊಳ್ಳಿ. ನಿಮ್ಮ ಮನೆ ಹಾಳಾದ್ರೆ ನನಗೇನು, ಚೆನ್ನಾಗಿದ್ರೆ ನನಗೇನು. ಏನೋ ವಿಷಯ ಹೇಳಕ್ಕಂತ ಬಂದೆ. ನನಗೇನೋ ಒಳ್ಳೇದನ್ಸಿತ್ತು ಹೇಳ್ದೆ, ನೀವು ಕೇಳ್ತಿಲ್ಲ. ನಾನು ಏನು ಮಾಡೋದಿಲ್ಲಪ್ಪ, ನಾನು ಬಿಟ್ಬಿಡಿ, ನಾನು ಹೋಯ್ತೀನಿ. ಏನು ಮಾಡೋದು, ಒಳ್ಳೇದಕ್ಕೆ ಕಾಲನೇ ಇಲ್ಲ ಅಂತಾರಲ್ಲ, ಅದು ನಿಜ ಆಗ್ಬಿಟ್ಟೈತೆ ನಿಮ್ಮ ಕಥೆಯಲ್ಲಿ. ಗೌರಮ್ಮ ಆ ಕಷ್ಟದ ಸಮಯದಲ್ಲಿ ಸಾಂತ್ವನ ಹೇಳುವುದನ್ನು ಬಿಟ್ಟು ಇಡೀ ಕುಟುಂಬದ ಮನಸ್ಸಿಗೆ ಮತ್ತಷ್ಟು ತೀವ್ರವಾದ ಗಾಯವನ್ನು ಮಾಡಿ ಹೊರಟು ಹೋದಳು. ಅವಳು ಹೋದ ಮೇಲೆಯೂ ಅವಳ ಕ್ರೂರವಾದ ಮಾತುಗಳು ಗೌರಿಯ ಮನಸ್ಸಿನಲ್ಲಿ ತೀವ್ರವಾದ ನೋವನ್ನು ಉಂಟು ಮಾಡಿದ್ದವು. ಅಜ್ಜಿ, ನಾನು ಏಕೆ ಹೆಣ್ಣಾಗಿ ಹುಟ್ಟಿದ್ದೆ? ಅಜ್ಜಿ, ಹೆಣ್ಣಾಗಿ ಹುಟ್ಟಿದ್ದೆ ನಾನು ಮಾಡಿದ ದೊಡ್ಡ ಪಾಪನ? ನನ್ನ ಅಪ್ಪ ನನಗಾಗಿ ತನ್ನ ಜೀವವನ್ನೇ ಕೊಟ್ಟಿದ್ದಾರೆ. ಹಾಗಿರುವಾಗ ಮಗಳಾಗಿ ನಾನು ಕೊನೆಯ ಕರ್ತವ್ಯವನ್ನು ಮಾಡಿದರೆ ನನ್ನ ಅಪ್ಪನ ಆತ್ಮಕ್ಕೆ ನೆಮ್ಮದಿ ಸಿಗಲ್ವಾ? ಗೌರಮ್ಮ ಹೇಳಿದ ಹಾಗೆ ನನ್ನ ಅಪ್ಪನಿಗೆ ನರಕದಲ್ಲಿ ಜಾಗ ಸಿಗುತ್ತಾ? ನಮ್ಗೇಕೆ ಇಂತಹ ಪರಿಸ್ಥಿತಿ ಬಂತು ಅಜ್ಜಿ? ನನಗೆ ಬದುಕಲು ಇಷ್ಟವಾಗ್ತಿಲ್ಲ. ನಾನು ಅಪ್ಪನ ಕಡೆಗೆ ಹೋಗ್ತೀನಿ.
ನೀನು ಆ ಗೌರಮ್ಮ ಮಾತುಗಳನ್ನು ಕೇಳಿ ನೀನು ಆ ಗೌರಮ್ಮನ ಮಾತುಗಳನ್ನು ಮನಸ್ಸಿಗೆ ತಗೊಳ್ಬೇಡ. ನೀನು ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನೀನು ಹೆಮ್ಮೆ ಪಡಬೇಕು. ನಿನ್ನ ಅಪ್ಪನನ್ನು ಹೆತ್ತ ತಾಯಿ ನಾನು. ಅವನನ್ನು 10 ತಿಂಗಳು ನನ್ನ ಹೊಟ್ಟೆಯಲ್ಲಿ ಹೊತ್ತು ನೋವುಂಡು ಹೆತ್ತವಳು ಈ ಗಂಗಮ್ಮ. ಒಬ್ಬ ಹೆತ್ತ ತಾಯಿಯಾಗಿ ನನ್ನ ಮಗನಿಗೆ ಯಾವುದು ಒಳ್ಳೆಯದು ಕೆಟ್ಟದು ಅಂತ ನನಗೆ ಗೊತ್ತು. ತಾಯಿಯಾಗಿ ನಾನು ನಿನಗೆ ಆಜ್ಞೆ ಮಾಡ್ತಿದ್ದೀನಿ. ನಿನ್ನ ಅಪ್ಪದ ಅಂತ್ಯದ ಕಾರ್ಯಗಳನ್ನು ನೀನೇ ಮಾಡಬೇಕು, ಬೇರೆ ಯಾರೂ ಮಾಡಂಗಿಲ್ಲ. ಹೌದು ಗೌರಿ, ಅಜ್ಜಿ ಹೇಳ್ತಿರೋದು 100ಕ್ಕೂ 100 ನಿಜ. ನೀನು ಅವರು ಹೇಳ್ದಾಗೆ ಮಾಡು. ನಾವು ನಿಮ್ಮ ಜೊತೆಗೆ ಇದ್ದೀವಿ. ಊರಿನವರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಹೌದು ಕಂದ, ಆ ಗೌರಮ್ಮನ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಅವಳಿಗೆ ಬೇರೆಯವರ ಸಂಸಾರದಲ್ಲಿ ಬೆಂಕಿ ಇಟ್ಟು ಜನರ ನೆಮ್ಮದಿಯನ್ನು ಹಾಳು ಮಾಡುವುದೇ ಕೆಲಸ. ಊರಿನಲ್ಲಿ ಯಾರಾದರೂ ಕಷ್ಟದಲ್ಲಿದ್ದರೆ ಬಂದು ಸಹಾಯ ಮಾಡಲ್ಲ, ಆದ್ರೆ ಪ್ರತಿಯೊಬ್ಬರು ಮನಸ್ಸಿಗೆ ನೋವು ಮಾಡುವಂತೆ ಮಾತಾಡ್ತಾರೆ. ಇಡೀ ಕುಟುಂಬವನ್ನು ಹಾಳು ಮಾಡುವುದೇ ಅವಳ ಹುಟ್ಟು ಗುಣ. ಅವಳ ಮಾತುಗಳನ್ನು ನೀನು ತಲೆಗೆ ಹಾಕಿಕೊಳ್ಳಬೇಡ. ಸರಿ ಅಜ್ಜಿ, ಸರಿ ಅಮ್ಮ. ನೀವು ಇದ್ರೆ ನಿಮ್ಮ ಈ ಮಾತುಗಳನ್ನು ಕೇಳಿದ್ದ ಮೇಲೆ ನನ್ನ ಮನಸ್ಸಿಗೆ ಸ್ವಲ್ಪ ಧೈರ್ಯ ಬಂತು. ಇಲ್ಲದಿದ್ದರೆ ನನ್ನ ಅಪ್ಪನಿಗೆ ನನ್ನಿಂದ ತೊಂದರೆ ಆಗುತ್ತಾ ಎಂಬ ಭಯ ನನ್ನನ್ನು ಕೊಲ್ಲುತ್ತಿತ್ತು. ಯಾವ ಭಯವೂ ಬೇಡ ಅಮ್ಮ. ನಿನ್ನ ಅಪ್ಪ ನಿನ್ನನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ. ಅವನಿಗೆ ಮಗಳ ಕೈಯಿಂದ ಮುಕ್ತಿ ಸಿಗುವುದಕ್ಕಿಂತ ದೊಡ್ಡ ಪುಣ್ಯ ಇನ್ನೇನೂ ಇಲ್ಲ. ಊರಿನವರು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ, ನಾನು ನಿಮ್ಮಮ್ಮ ನಿನ್ನ ಬೆನ್ನಿಗೆ ನಿಲ್ಲುತ್ತೇವೆ. ನೀನು ಧೈರ್ಯವಾಗಿ ಮುಂದೆ ಹೋಗು. ಮರುದಿನ ಬೆಳಿಗ್ಗೆ ಸಿದ್ಧನ ಅಂತ್ಯಕ್ರಿಯೆಯನ್ನು ಮಾಡಲಾಯಿತು. ಅಪ್ಪನಿಗೆ ಸಲ್ಲಿಸಬೇಕಾದ ಕೊನೆಯ ಕರ್ತವ್ಯವನ್ನು ನೆರವೇರಿಸುವ ಮೂಲಕ ಗೌರಿ ತನ್ನ ಋಣವನ್ನು ತೀರಿಸಿಕೊಂಡಳು. 2 ದಿನಗಳ ನಂತರ ಮಂಜು ತನ್ನ ಊರಿನಿಂದ ಲಕ್ಷ್ಮೀಪುರಕ್ಕೆ ವಾಪಸ್ ಬಂದನು. ಗೌರಿಯ ಕುಟುಂಬವು ಕಣ್ಣೀರಿನಲ್ಲಿ ಮುಳುಗಿರುವ ಕಟು ಸತ್ಯದ ಅರಿವಿಲ್ಲದೆ ಅವನು ನೇರವಾಗಿ ಹೊಲದ ಕಡೆಗೆ ನಡೆದನು. ಅಲ್ಲಿ ಗೌರಿ ಒಬ್ಬಳೇ ಹೊಲದ ಕೆಲಸವನ್ನು ಮಾಡುತ್ತಿದ್ದಳು. ಹೇ ಗೌರಿ, ಏನಿದು? ಈ ಬಿಸಿಲಿನಲ್ಲಿ ಒಬ್ಳೆ ಏನ್ ಮಾಡ್ತಿದ್ಯಾ? ಯಾಕಿಲ್ಲಿದ್ಯಾ? ಅಮ್ಮ ಎಲ್ಲಿದ್ದಾರೆ? ದಿನ ಹೊಲದಲ್ಲಿ ನಿನ್ ಜೊತೆ ಅವ್ರು ಬರ್ತಿದ್ರಲ್ವಾ? ಇವತ್ ಯಾಕೆ ಅವ್ರಿಲ್ಲ? ಅದು ಮಂಜು, ಅಮ್ಮನಿಗೆ ಸ್ವಲ್ಪ ಹುಷಾರಿಲ್ಲ. ಮೈಕೈ ತುಂಬಾ ನೋವ್ತಿದೆ ಅಂತೆ. ಅದಕ್ಕೆ ಮನೆಯಲ್ಲಿ ವಿಶ್ರಾಂತಿ ತಗೊಳ್ತಿದ್ದಾರೆ. ಅದಕ್ಕೆ ನಾನು ಒಬ್ಳೇ ಬಂದಿದ್ದೀನಿ ಕಣೋ. ಓ ಹೌದಾ? ಈಗ ಹೇಗಿದ್ದಾರೆ ಅವರು? ಹುಷಾರಾಗ್ತಾರೆ ತಾನೆ? ಆದ್ರೆ ಗೌರಿ, ನಿನ್ ಮುಖ ನೋಡಿದ್ರೆ ನನ್ಗೆ ಗೊತ್ತಾಗ್ತಿದೆ, ನೀನು ಆರಾಮಿಲ್ವಾ? ಇಲ್ಲ ಕಣೋ ಮಂಜ, ಹಂಗೇನಿಲ್ಲ. ಬಿಸಿಲು ಸ್ವಲ್ಪ ಜಾಸ್ತಿ ಆಗಿದೆ ಅನ್ಸುತ್ತೆ. ಏನೋ ಬೇರೆ ಥರ ಅದಕ್ಕೆ ನಾನು ಸ್ವಲ್ಪ ಆರಾಮಿಲ್ಲದೆ ಕಾಣಿಸ್ತಿದ್ದೀನಿ. ಏನೂ ಇಲ್ಲ ಕಣೋ. ಹೌದು, ನೀನು ಹೋಗಿದ್ದೆ ಅಲ್ವಾ? ಮದ್ವೆ ಹೆಂಗಿತ್ತು? ಗೌರಿ, ವಿಷಯ ಬದಲಾಯಿಸ್ಬೇಡ. ನನ್ಗೆ ನಿನ್ ಬಗ್ಗೆ ಗೊತ್ತು. ನಿನ್ನನ್ನು ನಾನು ಚಿಕ್ಕ ವಯಸ್ಸಿಂದ ನೋಡ್ತಿದ್ದೀನಿ. ನೀನ್ ಸುಳ್ಳು ಹೇಳಿದ್ರೆ ನಿನ್ ಧ್ವನಿ ನಡುಗುತ್ತೆ. ನನ್ನ ಹತ್ರ ಏನೋ ದೊಡ್ಡ ವಿಷಯ ಮುಚ್ಚಿರ್ತಿದ್ಯಾ. ದಯವಿಟ್ಟು ನಿಜ ಹೇಳು. ಏನಾಯ್ತು ಹೇಳು. ನಿನ್ ಕಣ್ಣುಗಳು ಯಾಕೆ ಕೆಂಪಾಗಿವೆ? ಏನೋ ದೊಡ್ಡ ಅನಾಹುತ ನಡೆದಿದೆ. ಹೇಳು ಗೌರಿ. ಮಂಜ, ನನ್ನನ್ನು ಕ್ಷಮಿಸ್ಬಿಡು ಕಣೋ. ನಾನು ನಿನ್ನಿಂದ ಒಂದು ಸತ್ಯವನ್ನು ಮುಚ್ಚಿಟ್ಬಿಟ್ಟೆ. ನಮ್ಮಪ್ಪ ನನ್ನನ್ನು ಬಿಟ್ಟು ಹೋಗ್ಬಿಟ್ರು ಕಣೋ. ನಾನು ಏನು ಮಾಡೋದಂತ ನನಗೆ ಗೊತ್ತಾಗ್ತಿಲ್ಲ. ಏನ್ ಗೌರಿ, ಏನ್ ಹೇಳ್ತಿದ್ಯಾ? ಸುಳ್ಳೇನಾದ್ರೂ ಹೇಳ್ತಿದ್ಯಾ? ನನ್ನ ಜೊತೆ ತಮಾಷೆ ಮಾಡಬೇಡ. ನಿನ್ನೆ ತಾನೇ ಸಿಟಿಯಿಂದ ವಾಪಸ್ ಬರ್ತೀನಿ ಅಂದ್ರಲ್ಲ? ಅಯ್ಯೋ, ಇದೇನಿದು? ನಾನು ಇಲ್ಲದೆ 2 ದಿನದಲ್ಲಿ ಇಷ್ಟೊಂದು ದೊಡ್ಡ ದುರಂತ ನಡೆದೇ ಹೋಯ್ತು. ನೀನ್ ಯಾಕೆ ನನಗೆ ತಕ್ಷಣ ಫೋನ್ ಮಾಡಿ ಹೇಳಿಲ್ಲ? ಇಲ್ಲ ಮಂಜು, ನೀನು ಎಷ್ಟೋ ವರ್ಷಗಳಾದ್ಮೇಲೆ ನಿನ್ನ ಕುಟುಂಬದ ಜೊತೆ ಖುಷಿಯಾಗಿರಲು ಹೋಗಿದ್ದೆ. ಯಾವಾಗಲೂ ನಮಗಾಗಿ ದುಡಿಯುವ ನಿನ್ನ ಸಂತೋಷವನ್ನು ನಮ್ಮ ಮನೆಯ ದುಃಖದ ಸುದ್ದಿಯಿಂದ ಹಾಳು ಮಾಡುವುದು ನನಗೆ ಇಷ್ಟ ಇರಲಿಲ್ಲ ಕಣೋ. ಅದಕ್ಕೆ ನಾನೇ ಅಪ್ಪನಿಗೆ ಮಾಡಬೇಕಾದ ಕೊನೆಯ ಕಾರ್ಯಗಳನ್ನು ಮಾಡಿ ಮಗಳಾಗಿ ಋಣ ತೀರಿಸಿಕೊಂಡೆ. ಹೇ ಗೌರಿ, ನೀನು ನನ್ನನ್ನು ಇಷ್ಟೇನ ಅರ್ಥ ಮಾಡಿಕೊಂಡಿದ್ದು? ನಾನು ನಿನ್ನ ನೆರೆ ಮನೆಯವನಲ್ಲ, ನಿನ್ನ ಫ್ರೆಂಡ್ ಅನ್ನೋದು ನಿನಗೆ ಗೊತ್ತಿಲ್ವಾ? ನಮ್ಮ ಮನೆಗೆ ನೀವೆಲ್ಲ ಎಷ್ಟು ಮುಖ್ಯ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿಮ್ ಜವಾಬ್ದಾರಿ ನನ್ ಭಾರ ಆಗುತ್ತೆ ಅಂತ ನೀನ್ ಹೆಂಗ್ ಅನ್ಕೊಂಡೆ ಗೌರಿ? ನಾನು ನಿಮಗಾಗಿ ಯಾವಾಗ್ಲೂ ಇರ್ತೀನಿ ಅಂತ ಹೇಳಿದ್ದೆ ತಾನೆ? ಅದ್ರಲ್ಲೂ ನನ್ನ ಹತ್ರ ಒಂದ್ ಮಾತು ಹೇಳಕ್ಕೆ ನಿನ್ಗೆ ಮನ್ಸ್ ಬರ್ಲಿಲ್ಲ ಅಲ್ವಾ? ನೀನು ಇಲ್ಲಿ ನಿನ್ನ ಅಪ್ಪನನ್ನು ಕಳೆದುಕೊಂಡು ಕಣ್ಣೀರು ಹಾಕ್ತಾ ಇದ್ಯಾ. ಅಲ್ಲಿ ನಾನು ಖುಷಿಯಾಗಿ ಇರ್ತೀನಿ ಅಂತ ನೀನ್ ಹೇಗೆ ಯೋಚನೆ ಮಾಡ್ದೆ ಗೌರಿ? ನೀನಿಲ್ಲಿ ಅಳ್ತಾ ಇದೀಯಾ. ನಾನ್ ಖುಷಿಯಾಗಿರಕ್ಕೆ ಸಾಧ್ಯನೇ ಇಲ್ಲ. ಇಲ್ಲ ಮಂಜು, ಇಲ್ಲ, ನಿನ್ನ ಕೋಪ ಸರಿನೇ, ಆದರೆ ನನ್ನ ಪರಿಸ್ಥಿತಿ... ಸಾಕ್ ನಿಲ್ಸು. ನಿನ್ ಮೇಲೆ ಕೂಗಾಡಕ್ಕೆ ನನಗೆ ಇಷ್ಟ ಇಲ್ಲ ಗೌರಿ. ನೀನ್ ನನಗೋಸ್ಕರ ಯೋಚನೆ ಮಾಡಿದೆ, ಒಪ್ಕೊಳ್ತೀನಿ. ಆದ್ರೆ ಒಂದ್ ಮಾತು ಚೆನ್ನಾಗಿ ನೆನ್ಪಿಟ್ಕೋ. ನಿನ್ನ ಜೀವನದಲ್ಲಿ ಏನೇ ಆಗ್ಲಿ,
ಈ ಸ್ನೇಹಿತ ನಿನಗಾಗಿ ಯಾವತ್ತೂ ಇರ್ತಾನೆ. ಏನಿದ್ರು ಬಂದು ನನ್ನ ಹತ್ರ ಹೇಳು, ನಾನು ನಿನಗಾಗಿ ಇರ್ತೀನಿ. ಸರಿ, ಇವಾಗ ಹೇಳು, ನೀನೇನಾದ್ರೂ ತಿಂದಿದ್ಯಾ ಇವತ್ತು? ಬಾ, ಮೊದಲು ಏನಾದ್ರೂ ತಿನ್ನು. ಅಪ್ಪ ಹೋಗಿದ್ದಿಂದ ನೀನು ಹೊಟ್ಟೆಗೆ ಒಂದು ತುತ್ತು ಅನ್ನವನ್ನು ಹಾಕಿಕೊಂಡಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಹಣ್ಣುಗಳನ್ನು ತಗೋ, ಮೊದಲು ತಿನ್ನು. ಆಮೇಲೆ ಇವತ್ತಿನಿಂದ ನಾನು ಬರೀ ನಿನ್ನ ಬೆಸ್ಟ್ ಫ್ರೆಂಡ್ ಅಷ್ಟೇ ಅಲ್ಲ, ನಿನಗೆ ಅಣ್ಣನಾಗಿ, ಅಪ್ಪನಾಗಿ, ಎಲ್ಲವೂ ಆಗಿ ನಿನ್ನ ಜೊತೆ ನಾನು ಇರ್ತೀನಿ. ನೀನ್ ಭಯ ಪಡ್ಬೇಡ. ಮೊದಲು ಈ ಹಣ್ಣುಗಳನ್ನು ತಿನ್ನು, ಆಮೇಲೆ ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ. ನಡಿ. ಮಂಜ, ನಿನ್ನ ಈ ಮಾತುಗಳನ್ನು ಕೇಳಿದ ಮೇಲೆ ನನ್ನ ಕಣ್ಣೀರು ತಡೆಯೋಕ್ಕೆ ಆಗ್ತಿಲ್ಲ ಕಣೋ. ನೆನ್ನೆ ರಾತ್ರಿವರೆಗೂ ನಾನು ಏನು ಅಂದ್ಕೊಂಡಿದ್ದೆ ಗೊತ್ತಾ? ನನ್ನ ಅಪ್ಪ ನನ್ನನ್ನು ಬಿಟ್ಟು ಶಾಶ್ವತವಾಗಿ ಹೋದರು ಅಂತ. ಇನ್ಮೇಲೆ ನನಗೆ ಈ ಪ್ರಪಂಚದಲ್ಲಿ ಅಪ್ಪನ ಪ್ರೀತಿ ಸಿಗೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ನಾನು ಸಂಪೂರ್ಣವಾಗಿ ಅನಾಥಳಾಗ್ಬಿಟ್ಟೆ ಅನ್ಕೊಂಡಿದ್ದೆ. ಆದ್ರೆ ಇವತ್ತು ನೀನು ಬಂದು ನನ್ನ ಪಕ್ಕದಲ್ಲಿ ನಿಂತಿದ್ಯಾ ಮಂಜು. ನಿನ್ ರೂಪದಲ್ಲಿ ನಮ್ಮ ಅಪ್ಪ ಎಲ್ಲೂ ಹೋಗಿಲ್ಲ, ಅವರು ನಿನ್ನ ಒಳಗಡೆನೆ ಬದುಕಿದ್ದಾರೆ ಅಂತ ನನಗೆ ಅನಿಸ್ತಿದೆ. ನನ್ನ ತಂದೆ ಸತ್ತಿಲ್ಲ ಮಂಜು, ಅವರು ನಿನ್ನಲ್ಲೇ ಇದ್ದಾರೆ. ಈ ಕಷ್ಟದ ಸಮಯದಲ್ಲಿ ನೀನು ನನಗಾಗಿ, ನಮ್ಮ ಕುಟುಂಬಕ್ಕಾಗಿ ಇಷ್ಟೊಂದು ಮಾತಾಡಿದ್ಯಲ್ಲ, ನಮ್ಮ ಕುಟುಂಬಕ್ಕಾಗಿ ಇಷ್ಟೊಂದು ಮಾಡ್ತಿದ್ಯಲ್ಲ, ಇದಕ್ಕೆ ನಾನು ಹೇಗೆ ಋಣ ತೀರಿಸಬೇಕು ನನಗೆ ಗೊತ್ತಿಲ್ಲ ಕಣೋ. ಆದರೆ ನಿಜವಾಗಿ ಹೇಳ್ತಿದ್ದೀನಿ, ನನ್ನಿಂದ ಈ ಋಣ ತೀರ್ಸಕ್ಕೆ ಸಾಧ್ಯನೇ ಇಲ್ಲ. ಈ ಅನಾಥ ಸ್ಥಿತಿಯಲ್ಲಿ ನನಗೆ ಇಂತಹದೊಂದು ಪ್ರೀತಿ, ಆಸರೆ ಬೇಕು ಅಂತ ಆ ದೇವರಿಗೆ ಮುಂಚೆನೆ ಗೊತ್ತಿತ್ತೇನೋ. ಅದಕ್ಕೆ ಅವರು ನಿನ್ನನ್ನು ನನ್ನ ಜೊತೆ ಇಟ್ಟಿದ್ದಾನೆ ಕಣೋ. ನಿನ್ನ ಈ ದೊಡ್ಡ ಮನಸ್ಸಿಗೆ ನಾನು ಯಾವತ್ತೂ ಚಿರಋಣಿಯಾಗಿ ಇರ್ತೀನಿ ಮಂಜು. ಅಯ್ಯೋ ಗೌರಿ, ಯಾಕೆ ಈ ತರ ಎಲ್ಲ ಮಾತಾಡ್ತಿದ್ಯಾ ನೀನು ನನಗೆ ಒಂದು ಫ್ರೆಂಡ್. ನಿನ್ನ ಕಣ್ಣಲ್ಲಿ ನೀರು ನೋಡಕ್ಕೆ ಶಕ್ತಿ ನನಗಿಲ್ಲ. ಯಾವ ವಿಷಯಕ್ಕೂ ಚಿಂತೆ ಮಾಡಬೇಡ, ನಾನು ನಿನ್ ಜೊತೆ ಯಾವಾಗ್ಲೂ ಇರ್ತೀನಿ. ಮೊದಲು ಈ ಹಣ್ಣುಗಳನ್ನು ಪೂರ್ತಿಯಾಗಿ ತಿನ್ನು, ಆಮೇಲೆ ಇಬ್ಬರು ಒಟ್ಟಿಗೆ ಮನೆಗೆ ಹೋಗೋಣ. ಮನೆಗೆ ಹೋಗಿ ನಿಮ್ಮ ಅಮ್ಮ ಮತ್ತು ಅಜ್ಜಿಯನ್ನು ನೋಡೋಣ. ಪಾಪ ಅವರು ನಿನ್ನಷ್ಟೇ ದುಃಖದಲ್ಲಿರ್ತಾರೆ. ನಾವಿಬ್ರು ಹೋಗಿ ಅವರಿಗೆ ಧೈರ್ಯ ಹೇಳಬೇಕು ಅಲ್ವಾ? ಸರಿ ಗೌರಿ, ನಾನು ಈಗ ನಿನ್ನ ಬಳಿ ಒಂದು ವಿಷಯ ಹೇಳ್ತೀನಿ, ಚೆನ್ನಾಗಿ ಕೇಳಿಸಿಕೊ. ನೋಡು, ಈ ಜಗತ್ತಿನಲ್ಲಿ ಯಾರೇ ಆಗಿರಲಿ, ಸ್ನೇಹಿತರು, ಬಂಧುಗಳು, ಕುಟುಂಬದವರು, ತಂದೆ ತಾಯಿ, ಅಜ್ಜ ಅಜ್ಜಿ ಅಥವಾ ಯಾರೇ ಆಗಿರಲಿ, ಒಂದು ದಿನ ನಿನ್ನನ್ನು ಬಿಟ್ಟು ಹೋಗ್ತಾರೆ. ಅದಕ್ಕೆ ನೀನು ಸಿದ್ಧಳಾಗಿರಬೇಕು. ಸ್ವತಂತ್ರವಾಗಿ ಬದುಕುವುದನ್ನು ಕಲಿಯಬೇಕು. ಒಂದು ದಿನ ನಾನು ಕೂಡ ನಿನ್ ಜೊತೆ ಇರದೇ ಇರಬಹುದು, ಆದರೆ ನೀನು ಧೈರ್ಯ ಕಳೆದುಕೊಳ್ಳಬಾರದು. ಈ ಜಗತ್ತನ್ನು ನೀನು ಒಬ್ಬಳೇ ಎದುರಿಸಬೇಕು. ಇದೇ ಜೀವನದ ಸತ್ಯ ಕಣೆ. ಮಂಜು ದಯವಿಟ್ಟು ಈ ತರ ಮಾತುಗಳನ್ನು ಹೇಳಬೇಡ. ನನಗೆ ತುಂಬಾ ದುಃಖ ಆಗುತ್ತೆ. ಈಗ ತಾನೇ ನಾನು ನನ್ನ ಅಪ್ಪನನ್ನು ಕಳೆದುಕೊಂಡಿದ್ದೀನಿ. ಈಗ ನೀನು ನನ್ನ ಜೊತೆ ಇರಲ್ಲ ಅಂತ ಹೇಳಿದ್ರೆ ನನಗೆ ಅದು ಕಷ್ಟ ಆಗ್ತಿದೆ. ಗೌರಿ, ನೋಡು, ಇದೇ ಜೀವನದ ಅಸಲಿ ಸತ್ಯ. ನನ್ನ ಕಣ್ಣಾರೆ ನನ್ನ ಬೆಸ್ಟ್ ಫ್ರೆಂಡ್ ಹೀಗೆ ಪ್ರತಿ ಕ್ಷಣ ಕಣ್ಣೀರು ಹಾಕುತ್ತಾ ಕರಗಿ ಹೋಗುವುದನ್ನು ನಾನು ನೋಡಕ್ಕೆ ಆಗ್ತಿಲ್ಲ. ನೀನು ನಿನ್ನ ತಂದೆಯನ್ನು ಕಳೆದುಕೊಂಡಿದ್ದೀಯ, ಆ ನೋವು ನನಗೆ ಗೊತ್ತು. ಆದರೆ ನನ್ನ ಗೆಳತಿ ಧೈರ್ಯಶಾಲಿಯಾಗಿರ್ಬೇಕು, ಅದೇ ನನ್ನ ದೊಡ್ಡ ಆಸೆ. ನಾನು ಈ ಪ್ರಪಂಚವನ್ನೇ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿಲ್ಲ ಗೌರಿ. ನಾಳೆ ನನಗೆ ಯಾವುದೋ ಒಂದು ಒಳ್ಳೆ ಕಂಪನಿಯಲ್ಲಿ ಹೊಸ ಕೆಲಸ ಸಿಗಬಹುದು, ಬೇರೆ ಊರಿಗೆ ಟ್ರಾನ್ಸ್ಫರ್ ಕೂಡ ಆಗಬಹುದು, ನಾನು ಅಲ್ಲಿಗೆ ಹೋಗ್ಬೇಕಾಗಬಹುದು. ಆಮೇಲೆ ನನಗೂ ಮದುವೆ ಆಗಬಹುದು, ನನಗೂ ಅಂತ ಒಂದು ಸ್ವಂತ ಸಂಸಾರ, ಬೇರೆ ಜೀವನ ಶುರುವಾಗಬಹುದು. ಆವಾಗ ನೀನ್ ಏನ್ ಮಾಡ್ತೀಯ ಗೌರಿ? ಅದಕ್ಕೆ ಹೇಳ್ತಿರೋದು, ಇನ್ಮೇಲೆ ನೀನು ಯಾರ ಮೇಲೇನೂ ಆಧಾರ ಪಡಬಾರದು. ನೀನು ನಿನ್ನ ಕಾಲ್ ಮೇಲೆ ಧೈರ್ಯವಾಗಿ ನಿಲ್ಬೇಕು ಮತ್ತು ಸ್ವಾಭಿಮಾನದಿಂದ ಬದುಕಬೇಕು. ಇಲ್ಲ ಮಂಜು, ಇಲ್ಲ, ನನ್ನ ಕೈಯಿಂದ ಇದನ್ನು ತಡ್ಕೊಳಕ್ಕೆ ಆಗ್ತಿಲ್ಲ. ದಯವಿಟ್ಟು ನನ್ನ ಹತ್ತಿರ ಇಂತಹ ಮಾತುಗಳನ್ನು ಹೇಳಬೇಡ ಕಣೋ. ನಿನ್ನನ್ನು ಕಳೆದುಕೊಳ್ಬೇಕಾ? ಇಲ್ಲ, ಅದು ಖಂಡಿತ ಸಾಧ್ಯವಿಲ್ಲ. ಬೇಡ ಕಣೋ, ನನ್ನನ್ನು ಬಿಟ್ಟು ಹೋಗಬೇಡ, ನನ್ನ ಜೊತೆಗೆ ಇರು. ಗೌರಿ, ಸರಿ ಗೌರಿ, ಸಮಾಧಾನ ಮಾಡ್ಕೊ. ಸದ್ಯಕ್ಕೆ ಈ ವಿಷಯವನ್ನು ಇಲ್ಲಿಗೆ ಬಿಟ್ಬಿಡು. ಆದ್ರೆ ಒಂದು ದಿನ ನಾನು ಹೇಳಿದ ವಿಷಯ ನಿನಗೆ ಅರ್ಥ ಆಗುತ್ತೆ. ಈಗ ಬೇರೆ ಯಾವುದರ ಬಗ್ಗೆ ನೀನು ಯೋಚನೆ ಮಾಡಬೇಡ. ನಾಡಿ ಮನೆಗೆ ಹೋಗೋಣ. ಮಂಜು ಗೌರಿಗೆ ಧೈರ್ಯ ಹೇಳಿ ಹೊಲದಿಂದ ಮನೆಯ ಕಡೆಗೆ ಹೋಗಲು ಶುರು ಮಾಡಿದನು. ಅದೇ ಸಮಯದಲ್ಲಿ ಅವರಿಬ್ಬರ ಮಾತುಕತೆಯನ್ನು ದೂರದಿಂದ ಕೇಳಿಸಿಕೊಂಡ ಗೌರಮ್ಮ, ಛೀ, ಇದೇನಪ್ಪ ಕಾಲ ಬಂತು. ಅಪ್ಪ ಸತ್ತು ಇನ್ನು ಕೆಲವೇ ದಿನಗಳಾಗಿವೆ. ಅಷ್ಟರಲ್ಲಿ ಗೌರಿಗೆ ಮಂಜು ಜೊತೆ ನಿಂತು ಮಾತಾಡೋದೇನು, ನಗೋದೇನು, ಇದೆಲ್ಲ ಮುಖ್ಯನಾ? ಸ್ವಲ್ಪವಾದ್ರೂ ದುಃಖ, ಮಾನ, ಮರ್ಯಾದೆ ಏನೂ ಇಲ್ಲ ಈ ಹುಡುಗಿಗೆ. ಊರಿನ ಜನ ನೋಡಿದ್ರೆ ಏನಂತಾರೆ? ಅಪ್ಪನ ನೆರಳು ಇನ್ನ ಮನೆಯ ಬಾಗಿಲಿಂದ ಮಾಯವಾಗಿಲ್ಲ, ಆಗ್ಲೇ ಗಂಡು ಹುಡುಗನ ಜೊತೆ ಸುತ್ತಾಡ್ತಿದ್ದಾಳೆ. ಛೀ, ಇಂಥವರಿಂದಲೇ ಊರಿನ ಮಾನ ಮರ್ಯಾದೆ ಹಾಳಾಗೋದು. ಈವಾಗ್ಲೇ ಇವ್ರಿಗೆ ಮಾಡ್ತೀನಿ ಮಾರಿ ಹಬ್ಬ, ಆವಾಗ್ಲೇ ನನಗೆ ನಿದ್ದೆ ಬರೋದು. ಅಲ್ಲ, ಈ ಹುಡುಗಿಗೆ ಮಾನ ಮರ್ಯಾದೆ ಏನೂ ಇಲ್ಲ. ಬಂದ್ಬಿಡ್ತಾಳೆ,
ಮಾತಾಡಕ್ಕೆ ದೊಡ್ಡದಾಗಿ. ಅದೇ ಹೇಳ್ತಾರಲ್ಲ, ಎಲ್ಲ ಬಿಟ್ಟವರು ಊರಿಗೆ ದೊಡ್ಡವ್ರಂತ. ಅದು ಇವಳೆ ಮಾತ್ರ ಚೆನ್ನಾಗಿ ಮಾತಾಡ್ತಾಳೆ, ಆದ್ರೆ ಇಂಥ ಕಿತಾಪತಿ ಕೆಲಸ ಮಾಡ್ಕೊಂಡಿರ್ತಾಳೆ. ಮಾಡ್ತೀನಿ ತಡಿಯೇ. ನಂತರ ಗೌರಮ್ಮ ಹೊಲದ ಕಡೆಯಿಂದ ಮಂಜುವಿನ ಮನೆಯ ಕಡೆಗೆ ಹೋದಳು. ಅಕ್ಕಾರೆ, ಏನು ಮಾಡಾತಿದ್ದೀರಿ ನೀವು? ಆರಾಮಾದಿರೇನ? ಏ ಗೌರಮ್ಮ, ನೀ ಬಂದಿ? ಏನ್ ಮಾಡಾಕತ್ತಿ ಇಲ್ಲಿ? ಏನ್ ಹೇಳ್ಬೇಕು ಹೇಳ. ನೀ ಸುಮ್ಮನೆ ನನ್ ಮನಿ ಕಡೆ ಬರೋದಿಲ್ಲ, ನನಗ್ ಗೊತ್ತಾಕೈತಿ. ಇಲ್ರಿ ಅಕ್ಕಾರ, ನಮ್ ಮನ್ಯಾಗ ಮಂದಿ ಬಂದಾರ, ಅವ್ರಿಗೆ ಚಾ ಮಾಡ್ಕೊಡ್ಬೇಕ್ರಿ. ಅದಕ್ಕ ನಮ್ ಮನ್ಯಾಗ ಸಕ್ರಿ ಖಾಲಿ ಆಗ್ಬಿಟ್ಟಾವ. ನಿಮ್ ಮನ್ಯಾಗ ಸಕ್ರಿ ಏನಾದ್ರೂ ಐತೇನ್ರಿ? ಕೊಡ್ರಿ, ನಾಳೆನೆ ಕೊಟ್ಟೆ ಬಿಡ್ತೀನಿ ನಿಮಗ. ಏನು ಗೌರಮ್ಮ, ನಾಟಕ ಮಾಡೈತಿ ಏನ್ ನೀನ? ನೀ ಖಾರ್ಬಾರ್ ಹೆಂಗ ಸಾದಿ ನನಗ್ ಗೊತ್ತಾಕೈತಿ. ಸುಮ್ಮನ್ ನನ್ ತಲಿ ತಿನ್ಬ್ಯಾಡ್ಲೆ, ಮುಚ್ಕೊಂಡ್ ವಿಷಯ ಹೇಳ. ಅಲ್ರಿ ಅಕ್ಕಾರ, ಹಂಗ್ಯಾಕ್ ಕರ್ಕೊಳಾತಿರಿ ನೀವ? ಹೇಳ್ತೀನಿ ತಡೀರಿ. ಆವಾಜ್ ಎದಕ್ ಮಾಡಾತಿರಿ ನೀವ? ಹೌದು, ಆವಾಜ್ ಮಾಡಾತಿರಿ. ನೀ ಬಂದಿರೋ ವಿಷಯ ಹೇಳ್ಬೇಕು. ಸಾಕ್ ನಿಲ್ಸ್ರಿಪ್ಪ ಅಕ್ಕಾರ, ನಿಮ್ ಔಕಾತ್ ಎಷ್ಟ ಐತಿ ಅಂತ ನಮಗ್ ಗೊತ್ತಾಕೈತಿ. ನಿಮ್ ಮಗ ಚಾಲೋ ಮಾಡ್ಯ ನೋಡಿ ಕೆಲ್ಸ. ಆ ಬಾ 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 ಬಾ, ನೋಡಕ್ ಎರಡ್ ಕಣ್ ಸಾಲವಲ್ದ. ಅಲ್ಲ, ನನ್ ಮಗನ್ ಬಗ್ಗೆ ನೀ ಯಾರ್ಲೆ ಮಾತಾಡಕ? ನನ್ ಔಕಾತ್ ಬಗ್ಗೆ ನೀ ಎದಕ್ ಮಾತಾಡತಿ? ಅಕ್ಕಾರ, ಸ್ವಲ್ಪ ಸಮಾಧಾನದಿಂದ ಮಾತಾಡ್ರಿ. ಎದಕ್ ಹಿಂಗ ಆವಾಸ್ ಮಾಡಾಕತ್ತೀರಿ ನೀವ? ಈಗ ನಾನ್ ಹೇಳೋದನ್ನ ಬರಬ್ಬರಿ ಕೇಳಲೇಬೇಕು ನೀವ. ನಾನ್ ಹೇಳೋದ್ ನೀವು ಕೇಳಲಿಲ್ಲ ಅಂದ್ರ ನಿಮ್ ಜೀವನ ಹರದ್ 12 ಆಗೋದೇ ಗ್ಯಾರಂಟಿ. ಆತ್, ಹೇಳ, ಸಮಾಧಾನದಿಂದ ಕೇಳ್ತೀನಿ. ನೋಡ್ರಿ ಅಕ್ಕಾರ, ಇವತ್ ನಾನ್ ಹೊಲ್ದಾಗ ಹೋಗಿದ್ದೇರಿ ಅಕ್ಕಾರ. ಆ ಗೌರಿ ನಿಮ್ ಮಗನ್ ಜೋಡಿ ಮಾತಾಡ್ಕೊಂಡ್ ಕುಂತಾಳ. ನನ್ ಕಣ್ಣಾಗ ನೋಡಿನಿ ಅಕ್ಕಾರ. ಅಲ್ರಿ ಅಕ್ಕಾರ, ಅವ್ರ ಇನ್ನ ಸಣ್ಣ ಹುಡುಗರ ಅದಾರ. ಇದೆಲ್ಲ ನೋಡಕ್ ಆಗವಲ್ದ ಅಕ್ಕಾರ, ನೀವ್ ಕೇಳ್ಬೇಕ. ನೀವ್ ಏನ್ ಮಾಡತ್ತೀರಿ? ಏ ಗೌರಮ್ಮ, ಎದಕ್ ಹಿಂಗ್ ಮಾತಾಡಕತ್ತೀನಿ? ಹುಚ್ಚಿಗೆ ಹಿಡ್ದೇನ? ಸೀದಾ ಮಾತಾಡ. ಗೌರಿ ಮತ್ ನನ್ ಮಗ ದೋಸ್ತರಾದಾರ, ಗೊತ್ತಾಗೋದಿಲ್ಲ ನಿನಗ? ಅವ್ರಿನ್ ಸಣ್ಣ ಹುಡುಗರ ಅದಾರ. ಅವ್ರ ಹೆಂಗಿರ್ತಾರಂತ ನನಗ್ ಗೊತ್ತಾಕೈತಿ. ನೀ ಹೇಳ್ಬೇಡ ನನಗ. ಅಯ್ಯ ಅಕ್ಕಾರ, ಎದಕ್ ನಾಟಕ ಮಾಡಾತಿರಿ ನೀವು? ಹೋದ್ವಾರ ನಿಮಗ ನಿಮ್ ಮಗನ್ಗ ಆಕಿ ಸಂಬಂಧ ಜಗಳ ಆತಲ್ಲ, ನನಗ್ ಗೊತ್ತಿಲ್ಲೇನ? ಖರೆ ಹೇಳ್ರಿ, ಖರೆ ಮಾತಾಡ್ಬೇಕ್ ನೀವ. ಏ ಸುಮ್ನಿರವ, ಇದೆಲ್ಲ ನಿನಗೇನ್ ಗೊತ್ತ? ಅಲ್ರಿ ಅಕ್ಕಾರ, ಅದೆಲ್ಲ ಎದಕ್ ಬೇಕು ಬೇಡ್ರಿ. ಮೊದಲ ಮಂಜು ಗೌರಿ ದೋಸ್ತ್ ಕಟ್ ಮಾಡ್ರಿ. ಅಲ್ರಿ ಅಕ್ಕಾರ, ನೀವೇ ವಿಚಾರ ಮಾಡಿ ನೋಡ್ರಿ. ಅಲ್ರಿ ಅಕ್ಕಾರ, ನೀವೇ ಹೇಳ್ರಿ, ಆಕಿಗೆ ಎಷ್ಟು ಸೊಕ್ಕಿರ್ಬೇಕು ಅಂತ. ಔಕಾತ್ ಎಷ್ಟೈತಿ ನನಗ್ ಗೊತ್ತಾಕೈತಿ. ಅಲ್ರಿ ಅಕ್ಕಾರ, ಅವ ಎದಕ್ಕಿಂತ ಪಾಲ್ತು ಹುಡುಗಿ ಜೊತೆ ಫ್ರೆಂಡ್ಶಿಪ್ ಮಾಡಾಕತ್ತಾನ. ಅವ ಬರಬ್ಬರಿ ಹಾಳಾಗತ್ತಾನ ನೋಡ್ರಿ ಅಕ್ಕಾರ. ಏ ಗೌರಮ್ಮ, ನನ್ಗೆ ಹೆದರಿಕೆ ಬರ್ತೈತಿ. ನಿಜ, ನನ್ ಮಗ ಆಕಿ ಜೋಡಿ ಸೇರಿ ಪಾಲ್ತು ಹುಡುಗ ಆಗ್ತಾನ. ನಾನ್ ಇದ್ರ ಸಂಬಂಧ ನನ್ ಮಗನ್ ಜೋಡಿ ಜಗಳನೂ ಮಾಡೀನಿ, ಆದ್ರೆ ಅವ ಕೇಳಂಗಿಲ್ಲ. ನಾ ಏನ್ ಮಾಡ್ಲಿ? ಅಲ್ರಿ ಅಕ್ಕಾರ, ನೀವ್ ಎದಕ್ ಹೆದರಾತಿರಿ? ಅವ್ರ ಸಣ್ಣ ಹುಡುಗರಾದಾರ, ನಾವು ಹಿರಿಯರಾದೀವಿ. ನಾವು ಅವ್ರಿಗೆ ಚಲೋ ತಮ್ಗೆ ಒಳ್ಳೆ ಬುದ್ಧಿ ಕಳಿಸ್ಬೇಕ. ಹೌದ್ ಗೌರಮ್ಮ, ನೀ ಖರೆ ಹೇಳಿದ್ದೆ ನೋಡು. ನನ್ ಮಗನ್ ಭವಿಷ್ಯ ಆಕಿ ಹಾಳ್ ಮಾಡಾಕತ್ತಾಳ. ಇವತ್ ನನ್ಗೊಂದ್ ನ್ಯಾಯ ಬೇಕ. ಬರಬ್ಬರಿ ಹೇಳಿದ್ರಿ ನೋಡಿ. ನಾನ್ ಹೇಳಿದ್ದ ನಿಮ್ಗೆ ಇವಾಗ ತಲಿಯೊಳಗ ಹೋಗಿತ್ತೇನ? ಇವತ್ತು ನಾನ್ ನಿಮ್ಗೆ ಒಂದ್ ನ್ಯಾಯ ಕೊಡ್ಸೇ ಬಿಡ್ತೀನಿ ಅಕ್ಕಾರ, ನಡೀರಿ. ಗೌರಮ್ಮ ಮತ್ತು ಮಂಜುವಿನ ತಾಯಿ ಇಬ್ಬರು ಗೌರಿಯ ಮನೆ ಕಡೆಗೆ ಹೊರಟರು. ಹೊರಗೆ ನೋಡಲು ಸಾಮಾನ್ಯ ಭೇಟಿಯಂತೆ ಕಾಣುತ್ತಿದ್ದರು. ಗೌರಮ್ಮನ ಮನಸ್ಸಿನಲ್ಲಿ ಬೇರೆದೇ ಕುತಂತ್ರ ಅಡಗಿತ್ತು. ಮಂಜುವಿನ ತಾಯಿಯ ಮೂಲಕ ಗೌರಿ ಮತ್ತು ಮಂಜುವಿನ ಸ್ನೇಹವನ್ನು ಕಡೆದು ಹಾಕಬೇಕೆಂದು ಯೋಚಿಸಿದಳು. ಗೌರಮ್ಮ ನಿಜವಾಗಿಯೂ ಅವರ ಸ್ನೇಹವನ್ನು ಮುರಿತಾಳ ಅಥವಾ ಅವರಿಗೆ ಮದುವೆ ಮಾಡಿಸ್ತಾಳ? ಮಂಜು ತಾಯಿಯ ಸಹಾಯದಿಂದ ಅವಳು ಏನ್ ಮಾಡ್ತಾಳೆ?